ಎವ್ರಿವನ್ ವೆಲ್ಕಮ್ ಟು ರಾಗಿಣಿ ಪರಿ ವ್ಲಾಗ್ಸ್ ಫ್ರೆಂಡ್ಸ್. ಇವತ್ತು ತಾರೀಕು 31 ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಫ್ರೆಂಡ್ಸು ಮತ್ತು ನಮ್ಮ ಚಿಲ್ಡ್ರನ್ಸ್ ಎಲ್ಲ ಸೇರಿ ನನ್ನ ಫ್ರೆಂಡ್ಸ್ ಮಕ್ಕಳು ಎಲ್ಲರೂ ಸೇರಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೇಗೆಲ್ಲ ನಾವು ಪ್ರಿಪೇರ್ ಮಾಡ್ಕೋತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಹೇಗೆ ಮಾಡ್ಕೋತೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಎಲ್ಲಿ ಅಂದರೆ ನಾವು ನಮ್ಮ ಮನೆ ಮುಂದೆನೇ ಮಾಡ್ತೀವಿ. ಇಲ್ಲಿ ಇಯರ್ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡೋಕ್ಕೆ ನನ್ನ ಫ್ರೆಂಡ್ ಬಂದಿದ್ದಾರೆ. ಇವಳ ಹೆಸರು ಸಂಗೀತ ಅಂತ. ಹಾಯ್ ಫ್ರೆಂಡ್ಸ್, ಇವಳು ನನ್ನ ಬೆಸ್ಟ್ ಫ್ರೆಂಡ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್. ಇವರು ನಮ್ಮ ಅಣ್ಣ ಫ್ರೆಂಡ್ಸ್, ಪಕ್ಕದ ಮನೆಯವರು. 2 ಗಂಟೆ ಆಯಿತು. ಇಷ್ಟೋ ತನಕ ಇಷ್ಟು ಡೆಕೋರೇಷನ್ ಮಾಡಿದ್ವಿ. ಬನ್ನಿ ಫೈನಲಾಗಿ ಯಾವ ರೀತಿ ಇದೆ ಡೆಕೋರೇಷನ್ನು ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ನೀಟಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಡಿಸೈನ್ನೆಲ್ಲ. ಹಾಗೆಯೇ ಮಧ್ಯದಲ್ಲಿ ಲೈಟ್ ಅರೇಂಜ್ಮೆಂಟು ಮಾಡಿದ್ದೀನಿ. ಅದು ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಈಗ ಗೊತ್ತಾಗ್ತಾ ಇಲ್ಲ. ಓಕೆ, ಡೆಕೋರೇಷನ್ ಎಲ್ಲ ಫೈನಲಿ ಮುಗೀತಿದೆ. ಈಗ ನೈಟು ಡಿನ್ನರ್ಗೇನಾದ್ರು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಸಿಸ್ಟರು. ನೈಟ್ ಡಿನ್ನರ್ ಏನು ಅಂದರೆ ವೈಟ್ ಗೀ ರೈಸು ಮತ್ತು ಗ್ರೀನ್ ಚಿಕನ್ ಗ್ರೇವಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಅಡುಗೆ ಮಾಡ್ತಾ ಇರೋರ ಹೆಸರು ಹರಿಣಿ ಅಂತ. ಇವರು ನಮ್ಮ ಸಿಸ್ಟರು. ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವ್ರ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಈಗ ನೋಡೋದಾದರೆ ಗೀ ರೈಸ್ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ಗೀ ರೈಸ್ ರೆಡಿ ಆಯಿತು. ನೆಕ್ಸ್ಟು ಗ್ರೀನ್ ಚಿಕನ್ ಗ್ರೇವಿನೂ ರೆಡಿ ಆಗ್ತಾ ಇದೆ. ರೆಡಿಯಾಗೇ ಬಿಡ್ತು ಚಿಕನ್ ಗ್ರೀನ್ ಗ್ರೇವಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಹಾಗೆಯೇ ಇದ್ದೀವಿ. ಮತ್ತು ಈಗ ಕೇಕ್ನೆಲ್ಲ ಆರ್ಡ್ರ್ ಕೊಟ್ಟಿದ್ದೀವಿ. ಅದನ್ನೆಲ್ಲ ತೊಗೊಂಡು ಬರಬೇಕಾದ್ರೆ ಸಾಧ್ಯ ಆದರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಸೀಟೆಲ್ಲ ಹೇಗೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ನಾನು ನಾಳೆ ಬೆಳಗ್ಗೆ ವ್ಲಾಗಲ್ಲಿ ನಿಮಗೆ ಆದಷ್ಟು ಶೇರ್ ಮಾಡಿಕೊಡ್ತೀನಿ. ಹೀಗೇ ನಮ್ಮ ವ್ಲಾಗ್ ನೋಡ್ತಾ ಇರಿ, ಲೈಕು ಕಾಮೆಂಟ್ಸ್ ಎಲ್ಲ ಕೊಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ದಯವಿಟ್ಟು ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.